ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಾವೆಲ್ಲರೂ ಕೂಡ ಪ್ರತಿದಿನ ಮಿಸ್ ಇಲ್ಲದೆ ವಾಟ್ಸಪ್ಪನ್ನು ಯೂಸ್ ಮಾಡ್ತೀವಿ. ನೀವು ನಂಬಲ್ಲ, ಈ ವಾಟ್ಸಪ್ಗೆ ಪ್ರತಿದಿನ ಒಂದಲ್ಲ ಒಂದು ಅಪ್ಡೇಟ್ ಬರ್ತಾನೆ ಇರುತ್ತೆ, ಒಂದಲ್ಲ ಒಂದು ಫೀಚರ್ ಬರ್ತಾನೆ ಇರುತ್ತೆ. ನಾನಿವತ್ತು ಈ ವಾಟ್ಸಪ್ಗೆ ರೀಸೆಂಟಾಗಿ ಬಂದಿರುವಂಥ ಕೆಲವೊಂದು ಹೊಸ ಫೀಚರ್ಗಳ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೀನಿ ಮತ್ತು ನೆಕ್ಸ್ಟ್ ಬರುವಂಥ ಕೆಲವೊಂದು ಫೀಚರ್ಗಳನ್ನ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಈ ವರ್ಷ ವಾಟ್ಸಪ್ಗೆ ಹೆವಿ ಅಂದರೆ ಹೆವಿ ಒಳ್ಳೆ ಫೀಚರ್ ಎಲ್ಲ ಬಂದಿದೆ. ಪರ್ಸ್ನಲಿ ನನಗೆ ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತಂಥ ಫೀಚರ್ HD ಕ್ವಾಲಿಟಿಯಲ್ಲಿ ಫೋಟೋನ ಕಳಿಸಿರುವಂಥದ್ದು. ಈಗಾಗಲೇ ನಿಮಗೆ ಈ ಒಂದು ಅಪ್ಡೇಟ್ ಬಂದಿರುತ್ತೆ. ಸೊ ನೀವು ನಾರ್ಮಲ್ ಫೋಟೋನ HD ಕ್ವಾಲಿಟಿಯಲ್ಲೇ ಕಳಿಸ್ಬೋದು. ನಂತರ ಆನ್ಲೈನ್ ಪ್ರೆಸೆನ್ಸನ್ನು ನೀವು ಆನ್ಲೈನ್ ಅಂತ ತೋರಿಸುತ್ತಲ್ವ, ಅದನ್ನು ಹೈಡ್ ಕೂಡ ಮಾಡ್ಬೋದು ಈ ವರ್ಷ ಬಂದಿರುವಂಥ ಅಪ್ಡೇಟ್ನಲ್ಲಿ. ಮತ್ತು ಅನ್ನೋನ್ ಕಾಲ್ಸನ್ನು ಸೈಲೆಂಟ್ ಕೂಡ ಮಾಡ್ಬೋದು. ನಂತರ ಮಲ್ಟಿ ಡಿವೈಸ್ ಫೀಚರ್ ಬಂತು, ವಾಟ್ಸಪ್ ಮೆಸೇಜನ್ನು ಎಡಿಟ್ ಮಾಡುವಂಥ ಫೀಚರ್ ಬಂತು ಮತ್ತು ಸ್ಕ್ರೀನ್ ಶೇರನ್ನು ಕೂಡ ನಾವು ಈಗ ವಾಟ್ಸಪ್ ವಾಯ್ಸ್ ಕಾಲಲ್ಲಿ ಮಾಡ್ಬೋದು. ಈ ರೀತಿ ಅನೇಕ ಫೀಚರ್ಗಳು ಈ ವರ್ಷ ಬಂದಿದ್ದಾವೆ. ಎಡಿಟಿಂಗ್ ಫೀಚರು ಮತ್ತು HD ಫೋಟೋ ಕಳಿಸುವಂಥದ್ದು ನನಗೆ ಫೇವ್ರೇಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದನ್ನು ಬಿಟ್ಟರೆ ಕಮ್ಯುನಿಟಿ ಟ್ಯಾಬ್ ಕೂಡ ರೀಸೆಂಟಾಗಿ ನಿಮ್ಮ ವಾಟ್ಸಪ್ಗೆ ಆ್ಯಡ್ ಆಗಿರ್ಬೋದು. ಸೊ ನೀವು ಇನ್ಮೇಲೆ ಕಮ್ಯುನಿಟಿಯನ್ನು ಕ್ರಿಯೇಟ್ ಮಾಡ್ಬೋದು. ಗ್ರೂಪ್ ಬೇರೆ, ಕಮ್ಯುನಿಟಿ ಬೇರೆ ಆಯಿತಾ. ಕಮ್ಯುನಿಟಿ ನಂಗೆ ಅನ್ನಿಸ್ದಂಗೆ ಸ್ಕೂಲ್ ಮಕ್ಕಳ ಜೊತೆ, ಕಾಲೇಜ್ ಜೊತೆ ಅಥವಾ ನಿಮ್ಮದು ಕೊಲೀಗ್ ಜೊತೆ ಮಾಡೋದಕ್ಕೆ ಚೆನ್ನಾಗಿದೆ ಆಯಿತಾ. ಸೊ ಇದರಲ್ಲಿ ಹೆಂಗೆ ಅಂತಂದರೆ ಕೆಲವೊಂದು ಪ್ರೈವೇಸಿ ಚೆನ್ನಾಗಿ ಕೊಟ್ಟಿದ್ದಾರೆ. ಈ ಒಂದು ಕಮ್ಯುನಿಟಿಯನ್ನು ನೀವು ಕ್ರಿಯೇಟ್ ಮಾಡಿದ್ರೆ ಫೋನ್ ನಂಬರ್ ಶೇರ್ ಆಗೋಲ್ಲ. ನೀವು ಯಾವುದೋ ಅನ್ನೋನ್ ಕಮ್ಯುನಿಟಿಗೆ ಜಾಯ್ನ್ ಆಗ್ತೀರಾ ಅಂದ್ಕೊಳ್ಳಿ, ನಿಮ್ಮ ಕಾಂಟ್ಯಾಕ್ಟ್ ಯಾರ ಹತ್ರ ಇರುತ್ತೆ ಅವ್ರಿಗೆ ಮಾತ್ರ ನಿಮ್ಮ ಮೊಬೈಲ್ ನಂಬರ್ನ ಡಿಸ್ಪ್ಲೇ ಮಾಡುತ್ತೆ, ಅನ್ನೋನ್ ಜನಗಳಿಗೆ ಡಿಸ್ಪ್ಲೇ ಮಾಡಲ್ಲ. ಹೆವಿ ಯೂಸ್ ಆಗುತ್ತೆ. ಸೊ ಕಮ್ಯುನಿಟಿ ಫೀಚರ್ ನೋಡಿ, ಸ್ಕೂಲ್ ಮಕ್ಕಳ ಜೊತೆ, ಸ್ಕೂಲ್ಗಳು, ಟೀಚರ್ಸು ಎಲ್ಲ ಮಾಡೋದಕ್ಕೆ. ಇನ್ನು ವಾಟ್ಸಪ್ಗೆ ಬರ್ತಿರುವಂಥ ಹೆವಿ ಇಂಟ್ರೆಸ್ಟಿಂಗ್ ಫೀಚರ್ ಏನಪ್ಪ ಅಂತ ಅಂದರೆ AI ಸ್ಟಿಕ್ಕರ್ಸು. AI ಮುಖಾಂತರ ಸ್ಟಿಕ್ಕರ್ ಜನರೇಟ್ ಮಾಡುತ್ತೆ. ನೀವು ಸರ್ಚ್ ಮಾಡ್ಬೋದಲ್ಲಿ ಆಯಿತಾ, ಡಿಸ್ಕ್ರಿಪ್ಷನ್ ಕೊಟ್ರಿ ಅಂತ ಅಂದರೆ ನೀವು ಹೆಂಗೆ ಬೇಕು ಹಂಗೆ ಸ್ಟಿಕ್ಕರ್ಸನ್ನು ಜನರೇಟ್ ಮಾಡ್ಬೋದು. ಈ ಒಂದು ಫೀಚರ್ ಸದ್ಯಕ್ಕೆ ಎಲ್ರಿಗೂ ಅವೈಲಬಲ್ ಇಲ್ಲ. ಕೆಲವು ಬೀಟಾ ಟೆಸ್ಟರ್ಸ್ಗಳಿಗೆ ಮಾತ್ರ ಈ ಒಂದು ಫೀಚರ್ ಸಿಗ್ತಾ ಇರುವಂಥದ್ದು. ಸೊ ಬಂತು ಅಂದರೆ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಇನ್ನು ಮುಂದಿನ ಫೀಚರ್ ಬಂದ್ಬಿಟ್ಟು ಅನಿಮೇಟೆಡ್ ಅವತಾರನ್ನು ಈಗ ವಾಟ್ಸಪ್ನಲ್ಲಿ ಕ್ರಿಯೇಟ್ ಮಾಡ್ಬೋದು. ರೀಸೆಂಟಾಗಿ ನಾನು ಕೂಡ ಆಲ್ರೆಡಿ ಬಂದಿರೋದು ನಿಮಗೆ ಇದು. ಸೊ ಈ ಒಂದು ಫೀಚರ್ನಲ್ಲಿ ನೀವು ನಿಮ್ಮ ಸೆಲ್ಫಿ ತಕ್ಕೊಂಡು ನಿಮ್ಮ ಫೇಸ್ ಹೆಂಗಿದೆ ಅದೇ ಆಟೋಮೆಟಿಕ್ ನೋಡಿಕೊಂಡು ಕ್ಲೋಸ್ ಟು ನಿಮ್ಮ ಫೇಸಿಗೆ ಒಂದು ಅವತಾರ ಕ್ರಿಯೇಟ್ ಮಾಡುತ್ತೆ. ಅದೇ ಸ್ಟಿಕ್ಕರ್ಸನ್ನು ನೀವು ಯೂಸ್ ಕೂಡ ಮಾಡ್ಬೋದು. ಸೊ ಚೆಕ್ ಮಾಡ್ಕೊಳ್ಳಿ, ನಿಮ್ಗೆ ಆಲ್ರೆಡಿ ಬಂದಿರ್ಬೋದು. ಬೀಟಾದಲ್ಲಿದ್ದರೆ ಆಲ್ರೆಡಿ ಬಂದಿರುತ್ತೆ, ಇಲ್ಲಾಂದರೆ ಅಪ್ಡೇಟ್ ಮಾಡ್ಕೊಳ್ಳಿ, ಬರುತ್ತೆ ಆಯಿತಾ. ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಲೈವ್ ಸ್ಟಿಕ್ಕರ್ ರೀತಿ ಕೆಲಸವನ್ನು ಮಾಡುತ್ತೆ. ನಂತರ ಟೆಕ್ನಿಕ್ಸಲ್ಲೂ ಕೂಡ ಈ ವಿಷಯದ ಬಗ್ಗೆ ನಾನು ಮಾತನಾಡಿದ್ದೆ. ಇನ್ಮೇಲೆ ನೀವು ವಾಟ್ಸಪ್ನಲ್ಲಿ ಒಂದು ಅನ್ನೋನ್ ನಂಬರಿಗೆ ವಾಟ್ಸಪ್ ಚಾಟ್ ಮಾಡಬೇಕು ಅಂದರೆ, ವಾಟ್ಸಪ್ ಮೆಸೇಜ್ ಕಳಿಸ್ಬೇಕು ಅಂದರೆ ಮೊಬೈಲ್ ನಂಬರ್ ಸೇವ್ ಮಾಡುವಂಥ ಅವಶ್ಯಕತೆ ಇಲ್ಲ. ಜಸ್ಟ್ ಆ ನಂಬರ್ನ ನೀವು ಒಂದು ಟ್ಯಾಬ್ಗೆ ಹಾಕಿದ್ರೆ ಸಾಕು, ಚಾಟ್ ಅಂತ ತೋರಿಸುತ್ತೆ ನಿಮಗೆ. ಸೊ ಡೈರೆಕ್ಟಾಗಿ ನಂಬರ್ನ ಸೇವ್ ಮಾಡದೆ ವಾಟ್ಸಪ್ ಚಾಟ್ ಮಾಡಬಹುದು. ಹೆವಿ ಯೂಸ್ ಆಗುತ್ತೆ, ತುಂಬ ಜನರಿಗೆ ಹೆವಿ ಯೂಸ್ ಆಗುತ್ತೆ. ಇನ್ನು ಮುಂದಿನ ಹೊಸ ಅಪ್ಡೇಟ್ ಬಂದುಬಿಟ್ಟು ಒಂದೇ ವಾಟ್ಸಪ್ ಅಪ್ಲಿಕೇಶನಲ್ಲಿ ಎರಡೆರಡು ಅಕೌಂಟನ್ನು ಯೂಸ್ ಮಾಡುವಂಥ ಫೀಚರ್ ಬರ್ತಾ ಇದೆ. ಬೀಟಾದಲ್ಲಿದೆ. ಹೆಂಗೆ ನೀವು ಇದನ್ನು ಟೆಕ್ನಿಕ್ಸಲ್ಲೂ ಮಾತಾಡಿದ್ದೆ ನಾನು, ಹೆಂಗೆ ನೀವು ಇನ್ಸ್ಟಾಗ್ರಾಮಲ್ಲಿ ಮಲ್ಟಿಪಲ್ ಅಕೌಂಟನ್ನು ಒಂದೇ ಅಪ್ಲಿಕೇಶನ್ಗೆ ಹಾಕ್ತೀರಾ, ಅದೇ ರೀತಿ ಮಲ್ಟಿಪಲ್ ಅಕೌಂಟನ್ನು ಒಂದೇ ವಾಟ್ಸಪ್ ಅಪ್ಲಿಕೇಶನ್ಗೆ ಕೂಡ ಹಾಕಬಹುದು. ಹೆವಿ ಫೀಚರ್ ನಂಗೆ ಅನ್ನಿಸ್ದಂಗೆ. ಇನ್ನು ಮುಂದಿನ ಹೊಸ ಫೀಚರ್ ಬಂದ್ಬಿಟ್ಟು ಇನ್ಸ್ಟ್ಯಾಂಟ್ ವಿಡಿಯೋ ಮೆಸೇಜು. ಸೊ ನಾವೆಲ್ಲರೂ ಕೂಡ ವಾಯ್ಸ್ ಮೆಸೇಜನ್ನು ಕಳಿಸ್ತೀವಿ. ವಾಯ್ಸ್ ಮೆಸೇಜ್ನ ಹಿಂಗೆ ಆ ಒಂದು ಮೈಕ್ರೋಫೋನ್ ಐಕಾನ್ ಇರುತ್ತಲ್ವ, ಅದ್ರ ಮೇಲೆ ಪ್ರೆಸ್ ಮಾಡಿಕೊಂಡ್ರೆ ವಾಯ್ಸ್ ರೆಕಾರ್ಡ್ ಆಗುತ್ತೆ, ಕಳಿಸ್ತೀವಿ. ಅದೇ ರೀತಿ ನಾವು ಈ ಒಂದು ವಿಡಿಯೋ ಮೆಸೇಜನ್ನು ಕೂಡ ಕಳಿಸ್ಬೋದು ಇನ್ಸ್ಟ್ಯಾಂಟಾಗಿ. ಅಪ್ ಟು 60 ಸೆಕೆಂಡು ಈ ಒಂದು ವಿಡಿಯೋ ಮೆಸೇಜ್ ಇರುತ್ತೆ. ಸರ್ಕ್ಯುಲರ್ ಆಗಿರುತ್ತೆ, ಅದು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಈ ರೀತಿ ವಿಡಿಯೋ ಮೆಸೇಜು, ಇದು ಕೂಡ ತುಂಬ ಇಂಟ್ರೆಸ್ಟಿಂಗ್ ಫೀಚರ್ ಅಂತ ಅನ್ನಿಸ್ತು. ಆಲ್ರೆಡಿ ನಿಮ್ಮಲ್ಲಿ ಕೆಲವು ಜನಕ್ಕೆ ಬಂದಿರ್ಬೋದು. ಬೀಟಾದಿದ್ರೆ ಬಂದಿರುತ್ತೆ, ಇಲ್ಲ ಅಂದರೆ ವೆಯ್ಟ್ ಮಾಡಿ, ಸ್ವಲ್ಪ ದಿನ ಬರುತ್ತೆ. ಇನ್ನು ಸೆಕ್ಯೂರಿಟಿ ಫೀಚರ್ ಹೆವಿ ಆ್ಯಡ್ ಮಾಡಿದರೆ ವಾಟ್ಸಪ್ಗೆ ರೀಸೆಂಟಾಗಿ ಅಂತೂ. ನೀವೇನಾದರೂ ವಾಟ್ಸಪ್ ವೆಬ್ಬನ್ನು ರೆಗ್ಯುಲರಾಗಿ ಯೂಸ್ ಮಾಡ್ತೀರಾ ಅಂದರೆ, ಸೊ ಇನ್ಮೇಲೆ ನೀವು ಪಾಸ್ವರ್ಡ್ ಪ್ರೊಟೆಕ್ಷನ್ ಸಿಗ್ತದೆ ವಾಟ್ಸಪ್ ವೆಬ್ಬಿಗೆ. ಪ್ರತಿ ಸಲ ನೀವು ವಾಟ್ಸಪ್ ವೆಬ್ ಓಪನ್ ಮಾಡಿದಾಗ ಪಟ್ಟಂತ ಓಪನ್ ಆಗಿಬಿಡ್ತಿತ್ತು. ಸೊ ಈಗ ನೀವು ಪಾಸ್ವರ್ಡನ್ನು ಹಾಕಿದ್ರೆ ಅನ್ಲಾಕ್ ಆಗುತ್ತೆ. ಸೊ ಸಖತ್ತು ಒಳ್ಳೆ ಫೀಚರ್ ನಂಗೆ ಅನ್ನಿಸ್ದಂಗೆ. ಇನ್ನು ಮುಂದಿನ ಸೆಕ್ಯೂರಿಟಿ ಫೀಚರ್ ಬಂದ್ಬಿಟ್ಟು ವಾಟ್ಸಪ್ಗೆ ಇಮೇಲ್ ಅಡ್ರೆಸ್ನ ಕೂಡ ನೀವು ಹಾಕ್ಬೋದು. ಎಕ್ಸ್ಟ್ರಾ ಒಂದು ಪ್ರೊಟೆಕ್ಷನ್ ಸಿಗುತ್ತೆ ನಿಮಗೆ. ಇನ್ ಕೇಸ್ ಹ್ಯಾಕ್ ಆಯಿತು ಅಂದ್ಕೊಳ್ಳಿ, ನಿಮ್ಗೆ ವಾಟ್ಸಪ್ ಏನೋ ಆಯಿತು, ಸೊ ರಿಕವರ್ ಮಾಡ್ಕೊಳ್ಳೋದು ತುಂಬ ಈಸಿ. ಇಮೇಲ್ ID ಇರುತ್ತೆ. ಸೊ ಸೆಕೆಂಡ್ರಿ ಒಂದು ಸೆಕ್ಯೂರಿಟಿ, ನೀವು OTP ಕಳಿಸ್ತಾರೆ ಇಮೇಲ್ IDಗೆ. ಸೊ ಆ ಮುಖಾಂತರನೂ ಕೂಡ ರಿಕವರ್ ಆಗುತ್ತೆ. ಒಂದು ಎಕ್ಸ್ಟ್ರಾ ಪ್ರೊಟೆಕ್ಷನ್ ಸಿಗುತ್ತೆ ನಿಮಗಷ್ಟೇ ವೆರಿಫಿಕೇಷನ್ಗೆ. ಇನ್ನು ಮುಂದಿನ ಸೆಕ್ಯೂರಿಟಿ ಫೀಚರ್ ಬಂದ್ಬಿಟ್ಟು ಪಾಸ್ ಕೀಸ್ ಅಂತ ಆಯಿತಾ. ಸೊ ಇದೇನಪ್ಪ ಮಾಡುತ್ತೆ ಅಂತ ಅಂದರೆ, ನಿಮ್ಮ ವಾಟ್ಸಪ್ ಅಪ್ಲಿಕೇಶನ್ನಿಗೆ ಒಂದು ರೀತಿ ಇನ್ನೊಂದು ಎಕ್ಸ್ಟ್ರಾ ಪ್ರೊಟೆಕ್ಷನ್ನು. ಸೇಮ್ ಈಗ ವಾಟ್ಸಪ್ ವೆಬ್ಬಿಗೆ ಹೆಂಗೆ ಪಾಸ್ವರ್ಡ್ ಇತ್ತು, ಅದೇ ರೀತಿ ಪಾಸ್ವರ್ಡ್ ನಿಮಗೆ
ಇದರಲ್ಲಿರುತ್ತೆ, ಎಲ್ಲಿ ವಾಟ್ಸಪ್ ಅಪ್ಲಿಕೇಶನಲ್ಲಿ. ಸೊ ನೀವು ಇದಕ್ಕೆ ಬೇಕಾದ್ರೆ ಫಿಂಗರ್ ಪ್ರಿಂಟನ್ನು ಕೊಡ್ಬೋದು, ಫೇಸ್ ಅನ್ಲಾಕನ್ನು ಕೊಡ್ಬೋದು, ಅಥವಾ ಇನ್ನೂ ಥರ್ಡ್ ಪಾರ್ಟಿ ಪ್ಯಾಟರ್ನ್ ಇರುತ್ತಲ್ವ ಅದನ್ನು ಬೇಕಾದರೂ ನೀವು ಕೊಡ್ಬೋದು. ಸೊ ಈ ಒಂದು ಫೀಚರ್ ಎಕ್ಸ್ಟ್ರಾ ನೀವು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಪಾಸ್ ಕೀ ಅಂತ ಇರುತ್ತೆ, ಚೆಕ್ ಮಾಡಿ ನೋಡಿ. ಸೊ ಈ ಒಂದು ಫೀಚರ್ ನಿಮ್ಮ ಆಲ್ರೆಡಿ ಕೆಲವು ಜನಕ್ಕೆ ಬಂದಿರ್ಬೋದು. ಇದು ಹೆವಿ ಒಳ್ಳೆ ಸೆಕ್ಯೂರಿಟಿ ಫೀಚರ್ ನಂಗೆ ಅನ್ನಿಸ್ದಂಗೆ. ಇದನ್ನು ಬಿಟ್ಟು ಇನ್ನೂ ಬೇಜಾನ್ ಸಣ್ಣ ಸಣ್ಣ ಫೀಚರ್ ಎಲ್ಲ ಬರ್ತಾಯಿದೆ, ಇನ್ನೂ ಏನೇನೋ ಬರ್ತಾಯಿದೆ ಆಯಿತಾ. ವಾಟ್ಸಪ್ ಮುಂಚೆ ಹೆಂಗಿತ್ತು, ನಾನು ವಾಟ್ಸಪ್ ಯೂಸ್ ಮಾಡೋಕ್ಕೆ ಶುರು ಮಾಡಿ 10 ವರ್ಷನೇ ಆಗಿದೆ, ಸುಮಾರು 10 ವರ್ಷಕ್ಕಿಂತ ಜಾಸ್ತಿ ಆಗಿದೆ. 2013, 12 ಮಾಮೂಲಿ ನೋಕಿಯಾ ಫೋನಲ್ಲೂ ಕೂಡ ಆಯಿತು, ಸಿಂಬಿಯನ್ ಫೋನಲ್ಲೂ ಕೂಡ ವಾಟ್ಸಪ್ ಇರ್ತಾಯಿತ್ತು, ಗೊತ್ತಾ ನಿಮಗೆ. ಸೊ ಆ ಒಂದು ಇದನ್ನೆಲ್ಲ ನೋಡಿಕೊಂಡ್ರೆ ಏನೂ ಇರಲಿಲ್ಲ, ಅದರಲ್ಲಿ ಏನೂ ಇರಲಿಲ್ಲ. ಕೆಲವೊಂದು ಎಮೋಜೀಸ್ ಬಿಟ್ಟರೆ ಕಾಲಿಂಗ್ ಫೀಚರು ಇರಲಿಲ್ಲ, ವಿಡಿಯೋ ಕಾಲಿಂಗ್ ಫೀಚರ್ ಇರಲಿಲ್ಲ, ಫೋಟೋನು ಕಳ್ಸೋಕ್ಕಾಗ್ತಿರ್ಲಿಲ್ಲ. ನಂಬ್ತಿರೋ ಬಿಡ್ತಿರೋ ಫೋಟೋನು ಕಳ್ಸೋಕ್ಕಾಗ್ತಿರ್ಲಿಲ್ಲ, ಬರೀ ಚಾಟ್ ಮಾಡಬೇಕಿತ್ತು ಅಷ್ಟೇ. ಎಮೋಜಿ ಚಾಟ್ ಅದು ಬಿಟ್ಟರೆ ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ. ಅದೇ ಒಂಥರ ಚೆನ್ನಾಗಿತ್ತು. ಈಗ ವಾಟ್ಸ್ಯಾಪಲ್ಲಿ UPI ದುಡ್ಡನ್ನು ಕಳಿಸ್ಬೋದು, ಏನೇನೋ ಬಂದುಬಿಟ್ಟಿದೆ. ಹಿಂಗೆ ಇನ್ನೂ ಏನೇನು ಬರುತ್ತೋ ಗೊತ್ತಿಲ್ಲ ವಾಟ್ಸಪ್ಗೆ. ಐ ಹೋಪ್ ನಿಮಗೆ ಇದು ಯೂಸ್ಫುಲ್ ಆಗಿದೆ. ಕೆಲವೊಂದು ಹೊಸ ಒಂದು ಟ್ರಿಕ್ಸನ್ನು, ಹೊಸ ಒಂದು ಫೀಚರ್ನ ತಿಳ್ಕೊಂಡಿದ್ದೀರ ಅಂತ ಅನ್ಕೋತೀನಿ. ಕಾಮೆಂಟ್ ಮಾಡಿ ಇನ್ನೇನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ವಾಟ್ಸಪ್ಪಿಂದ ಅಂತ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.